ನವೆಂಬರ್ನಲ್ಲಿ ವಿಷವಾಗುವ 7 ಆಹಾರಗಳು. ಚಳಿಗಾಲದ ಸೀಕ್ರೆಟ್ಸ್. ಸ್ನೇಹಿತರೆ ನಮಸ್ಕಾರ. ನವೆಂಬರ್ ತಿಂಗಳು ಚಳಿಗಾಲದ ಆರಂಭ. ಹವಾಮಾನ ಆಹ್ಲಾದಕರವಾಗಿದೆ. ಚಳಿ. ಆದರೆ ಕೇಳಿ, ವೈದ್ಯರು ಏನು ಹೇಳುತ್ತಾರೆಂದರೆ ಈ ನವೆಂಬರ್ ತಿಂಗಳು ನಿಮ್ಮ ಆರೋಗ್ಯಕ್ಕೆ ಸರಿಯಾದ ಸಮಯವಲ್ಲ. ಈ ಸಮಯದಲ್ಲಿ ನಮ್ಮ ದೇಹ ರೋಗಗಳಿಗೆ ಹೆಚ್ಚು ಗುರಿಯಾಗುತ್ತದೆ. ನಾವು ಸಾಮಾನ್ಯವಾಗಿ ತಿನ್ನುವ ಕೆಲವು ಆಹಾರಗಳು ಈ ತಿಂಗಳಲ್ಲಿ ತಿನ್ನುವುದರಿಂದ ನಮ್ಮ ದೇಹವನ್ನು ವಿಷಪೂರಿತಗೊಳಿಸುತ್ತವೆ. ನಿಮ್ಮ ಯಕೃತ್ತು ದುರ್ಬಲಗೊಳ್ಳುತ್ತದೆ, ಮೂಳೆಗಳು ಟೊಳ್ಳಾಗುತ್ತವೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ನಾಶವಾಗುತ್ತದೆ. ವೈದ್ಯರು ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ನವೆಂಬರ್ನಲ್ಲಿ ಇವೆಲ್ಲವೂ ನಿಧಾನವಾಗಿ ಹರಡುವ ವಿಷವಾಗಿ ಸ್ಲೋ ಪಾಯ್ಸನ್ ಬದಲಾಗುತ್ತವೆ. ಯಾವುವು ಆ 7 ವಸ್ತುಗಳು? ಎಚ್ಚರದಿಂದ ಕೇಳಿ, ಏಕೆಂದರೆ ಅವುಗಳನ್ನು ತಪ್ಪಾಗಿ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಮೊದಲನೇ ಅಪಾಯಕಾರಿ ವಸ್ತು ಮೊಸರು ಮತ್ತು ಮಜ್ಜಿಗೆ. ಚಳಿಗಾಲದಲ್ಲಿ ಮೊಸರಿಗಿಂತ ಹಾನಿಕಾರಕ ಇನ್ನೊಂದಿಲ್ಲ. ನೀವು ಅಂದುಕೊಳ್ಳಬಹುದು, ಮೊಸರು ಕ್ಯಾಲ್ಸಿಯಂ ಕೊಡುತ್ತೆ, ಜೀರ್ಣಕ್ರಿಯೆಗೆ ಒಳ್ಳೆಯದು. ಆದರೆ ನವೆಂಬರ್ನಿಂದ ಫೆಬ್ರವರಿವರೆಗೆ ತಣ್ಣನೆಯ ಮೊಸರು ಸೇವಿಸಿದರೆ ದೇಹ ತಂಪಾಗುವುದಿಲ್ಲ, ಬದಲಿಗೆ ಅನಾರೋಗ್ಯಕ್ಕೆ ಗುರಿಯಾಗುತ್ತದೆ. ಹೇಗೆ? ಹವಾಮಾನ ತಂಪಾಗಿದ್ದಾಗ ನಮ್ಮ ದೇಹ ಶಾಖ ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಆಗ ನೀವು ತಣ್ಣನೆಯ ಮೊಸರು ಮಜ್ಜಿಗೆ ತಿಂದರೆ ಅದು ಹೊಟ್ಟೆ ಸೇರುತ್ತಿದ್ದಂತೆ ಶೀತ ವಿಷ ಕೋಲ್ಡ್ ಪಾಯ್ಸನ್ ದಂತೆ ಕೆಲಸ ಮಾಡುತ್ತದೆ. ಪರಿಣಾಮ ಗಂಟಲಿನಲ್ಲಿ ಲೋಳೆ, ಮಖಸ್, ಶೀತ, ಮಲಬದ್ಧತೆ ಮತ್ತು ಅಜೀರ್ಣ. ಪ್ರತಿದಿನ ಮೊಸರು ತಿಂದರೂ ನನಗೇನೂ ಆಗಲ್ಲ ಎಂದುಕೊಂಡರೆ ತಪ್ಪು. ಹಾನಿ ಒಳಗೆ ನಿಧಾನವಾಗಿ ಪ್ರಾರಂಭವಾಗುತ್ತದೆ. ಕರುಳಿನಲ್ಲಿ ಉರಿಯೂತ, ಗ್ಯಾಸ್ ಮತ್ತು ರೋಗ ನಿರೋಧಕ ಶಕ್ತಿಯ ದುರ್ಬಲತೆ ಇವೆಲ್ಲವೂ ತಪ್ಪು ಋತುವಿನಲ್ಲಿ ಮೊಸರು ತಿಂದ ಪರಿಣಾಮ. ಪರಿಹಾರ: ಮೊಸರು ಇಷ್ಟವಿದ್ದರೆ ಅದನ್ನು ಕೋಣೆಯ ಉಷ್ಣಾಂಶದಲ್ಲಿಡಿ. ಸ್ವಲ್ಪ ಕಪ್ಪು ಉಪ್ಪು ಮತ್ತು ಹುರಿದ ಜೀರಿಗೆ ಪುಡಿ ಸೇರಿಸಿ. ಆಗ ಅದು ಅಮೃತವಾಗುತ್ತದೆ. ಇಲ್ಲದಿದ್ದರೆ ಅದು ವಿಷ. 2 ಕಫಕ್ಕೆ ಕಾರಣ ತಣ್ಣನೆಯ ಹಣ್ಣುಗಳು. ಚಳಿಗಾಲದಲ್ಲಿ ಹಣ್ಣು ತಿನ್ನುವುದು ಒಳ್ಳೆಯದು, ಆದರೆ ಯಾವುದು ಎಂದು ತಿಳಿಯಬೇಕು. ಕಿತ್ತಳೆ, ದ್ರಾಕ್ಷಿ ಮತ್ತು ಸೇಬುಗಳಂತಹ ಆಪಲ್ ತಣ್ಣನೆಯ ಹಣ್ಣುಗಳು ಈ ಋತುವಿನಲ್ಲಿ ನಮ್ಮ ದೇಹದಲ್ಲಿ ಕಫವನ್ನು ಫ್ಲೇಜಮ್ ಹೆಚ್ಚಿಸುತ್ತವೆ. ಗಾಳಿ ತೇವಾಂಶದಿಂದ ಮತ್ತು ತಂಪಾಗಿರುತ್ತದೆ. ಈ ತಣ್ಣನೆಯ ಹಣ್ಣುಗಳು ನೇರವಾಗಿ ಶ್ವಾಸಕೋಶದಲ್ಲಿ ಕಫ ಸಂಗ್ರಹವಾಗಲು ಕಾರಣವಾಗಬಹುದು. ಸೈನಸ್ ಅಥವಾ ಅಸ್ತಮಾ ರೋಗಿಗಳಿಗೆ ಇದು ನೇರ ಪ್ರಚೋದಕ ಟ್ರೈಗರ್. ನೆನಪಿಡಿ, ಪ್ರತಿ ಋತುವಿನಲ್ಲಿ ಎಲ್ಲ ಹಣ್ಣು ತಿನ್ನಬಾರದು. ನವೆಂಬರ್ನಲ್ಲಿ ಪೇರಲ, ಪಪ್ಪಾಯ ಮತ್ತು ದಾಳಿಂಬೆಯಂತಹ ಬೆಚ್ಚಗಿನ ಹಣ್ಣುಗಳನ್ನು ವಾರ್ಮ್ ಫ್ರೂಟ್ಸ್ ಮಾತ್ರ ತಿನ್ನಿ. 3ನೇ ಕುತಂತ್ರದ ವಿಷಯ ಅತಿಯಾದ ಚಹಾ, ಟೀ. ಚಳಿ ಬಂತೆಂದರೆ ಪ್ರತಿ ಮನೆಯಲ್ಲೂ ಚಹಾ ಓಡಾಟ ಶುರು. ಬೆಳಗ್ಗೆ, ಕೆಲಸದ ನಂತರ, ಸಂಜೆ ಮತ್ತೆ. ವೈದ್ಯರ ಎಚ್ಚರಿಕೆ: ನೀವು ದಿನಕ್ಕೆ 4 ಕಪ್ಗಳಿಗಿಂತ ಹೆಚ್ಚು ಚಹಾ ಕುಡಿದರೆ ನೀವು ನಿಮ್ಮ ದೇಹವನ್ನು ವಿಷಪೂರಿತಗೊಳಿಸುತ್ತಿದ್ದೀರಿ. ನಿಮಗೆ ಗೊತ್ತಾ, ಚಹಾದಲ್ಲಿರುವ ಟ್ಯಾನಿನ್ಗಳು ಟ್ಯಾನಿನ್ಸ್ ಮತ್ತು ಕೆಫೀನ್ ಕ್ಯಾಫಿಯೇನ್ ದೇಹಕ್ಕೆ ಬೇಕಾದ ಖನಿಜಗಳನ್ನು, ವಿಶೇಷವಾಗಿ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸತುವನ್ನು ಕ್ಯಾಲ್ಸಿಯಂ, ಐರನ್, ಜಿಂಕ್ ಹೀರಿಕೊಳ್ಳುತ್ತವೆ. ಫಲಿತಾಂಶ: ಮೂಳೆಗಳು ದುರ್ಬಲ, ರಕ್ತದೊತ್ತಡ ಹೆಚ್ಚು, ನಿದ್ರೆಯ ಗುಣಮಟ್ಟ ಕಡಿಮೆ. ಚಹಾ ಕುಡಿದರೆ ಬೆಚ್ಚಗಿರುತ್ತದೆ ಎಂಬುದು ಸುಳ್ಳು. ಇದು ಕೆಲವೇ ನಿಮಿಷಗಳ ಸುಳ್ಳು ಉಷ್ಣತೆ ಕೊಡುತ್ತದೆ, ಆದರೆ ತಲೆನೋವು, ಹೊಟ್ಟೆ ನೋವು ಮತ್ತು ಆಯಾಸವನ್ನು ಕೊಟ್ಟು ಹೋಗುತ್ತದೆ. ಇದಕ್ಕೆ ಪರಿಹಾರ: ತುಳಸಿ, ಶುಂಠಿ, ದಾಲ್ಚಿನಿ ಅಥವಾ ಲವಂಗ ಸೇರಿಸಿ ಗಿಡಮೂಲಿಕೆ ಚಹಾ ಹರ್ಬಲ್ ಟೀ ಮಾಡಿ. ಈ ಮಸಾಲೆಗಳು ನಿಜವಾದ ಉಷ್ಣತೆ ಮತ್ತು ಶಕ್ತಿಯನ್ನು ನೀಡುತ್ತವೆ. 4ನೇ ನಿಧಾನ ವಿಷ ಹಳೆಯ ಬ್ರೆಡ್, ತಣ್ಣನೆಯ ಪರೋಟ ಮತ್ತು ಉಳಿದ ರೊಟ್ಟಿ. ಚಳಿಗಾಲದಲ್ಲಿ ಉಳಿದ ಆಹಾರವನ್ನು ಬಿಸಿ ಮಾಡಿ ತಿನ್ನುವುದು ಸಹಜ. ಆದರೆ ವೈದ್ಯರು ಹೇಳುತ್ತಾರೆ, ತಣ್ಣನೆಯ ಗಾಳಿಯಿಂದಾಗಿ ಬ್ರೆಡ್ನಲ್ಲಿರುವ ಪಿಷ್ಟವು ಸ್ಟಾರ್ಚ್ ನಿರೋಧಕವಾಗುತ್ತದೆ. ಇದರರ್ಥ ಪಿಷ್ಟವನ್ನು ಜೀರ್ಣಿಸಿಕೊಳ್ಳಲು ದೇಹಕ್ಕೆ ಕಷ್ಟವಾಗುತ್ತದೆ. ಹಳೆಯ ಆಹಾರ ತಿಂದಾಗ ಜೀರ್ಣಾಂಗ ವ್ಯವಸ್ಥೆ ಸುಸ್ತಾಗುತ್ತದೆ. ಗ್ಯಾಸ್, ಹೊಟ್ಟೆ ನೋವು, ಮಲಬದ್ಧತೆ ಹೆಚ್ಚಾಗುತ್ತದೆ. ಹಳೆಯ ಆಹಾರ ತಿಂದ ನಂತರ ನಿಮಗೆ ಹೆಚ್ಚು ನಿದ್ರೆ ಬರುತ್ತದೆ ಮತ್ತು ಹೊಟ್ಟೆ ಭಾರವಾಗಿರುತ್ತದೆ. ಗಮನಿಸಿದ್ದೀರಾ? ಇದು ಸೋಮಾರಿತನವಲ್ಲ, ನಿಮ್ಮ ದೇಹ ವಿಷವನ್ನು ಹೊರಹಾಕಲು ಪ್ರಯತ್ನಿಸುತ್ತಿರುವ ಸಂಕೇತ. ಚಳಿಗಾಲದಲ್ಲಿ ತಾಜಾ, ಬೆಚ್ಚಗಿನ ಮತ್ತು ಹಗುರವಾದ ಆಹಾರವೇ ಉತ್ತಮ. ಹಳೆಯ ಆಹಾರ ಯಕೃತ್ತಿಗೂ ಭಾರ. 5ನೇ ಅಪಾಯಕಾರಿ ಸಂಯೋಜನೆ ವೈನ್ ಮತ್ತು ಬಿಯರ್. ಚಳಿಗಾಲದಲ್ಲಿ ಸ್ವಲ್ಪ ಮದ್ಯಪಾನ ಮಾಡಿದರೆ ದೇಹ ಬೆಚ್ಚಗಿರುತ್ತದೆ ಎಂಬುದು ಅತ್ಯಂತ ಅಪಾಯಕಾರಿ ತಪ್ಪು ಕಲ್ಪನೆ. ಸತ್ಯ ಏನು? ಮದ್ಯಪಾನ ಮಾಡಿದಾಗ ಚರ್ಮದ ಮೇಲ್ಮೈಯಲ್ಲಿ ರಕ್ತದ ಹರಿವು ಹೆಚ್ಚಾಗಿ ಸ್ವಲ್ಪ ಶಾಖದ ಭಾವನೆ ಉಂಟಾಗುತ್ತದೆ.
ಆದರೆ ಒಳಗೆ ದೇಹದ ನಿಜವಾದ ಉಷ್ಣತೆ ಒಂದೇ ಆಗಿರುತ್ತದೆ. ಚಳಿಗಾಲದಲ್ಲಿ ಮದ್ಯಪಾನ ಮಾಡುವವರು ಲಘುಷ್ಣತೆ, ಹೈಪೋಥರ್ಮಿಯಾ ಅಥವಾ ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಬಳಲಬಹುದು. ವೈದ್ಯರು ಹೇಳುತ್ತಾರೆ, ಚಹಾ, ಮದ್ಯ ಮತ್ತು ಹಳೆಯ ಆಹಾರಗಳು ಒಟ್ಟಾಗಿ ದೇಹವನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತವೆ. 6ನೇ ಮೂಕ ಕೊಲೆಗಾರ ತಣ್ಣೀರು ಅಥವಾ ರೆಫ್ರಿಜರೇಟರ್ ನೀರು. ಚಳಿಗಾಲದಲ್ಲಿ ಬೆಳಗ್ಗೆ ತಂಪು ಪಾನೀಯ ಕುಡಿಯುವುದು ನಿಮ್ಮ ದೇಹವನ್ನು ನಿಧಾನವಾಗಿ ಫ್ರೀಜರ್ನಲ್ಲಿ ಇಟ್ಟಂತೆ. ರೆಫ್ರಿಜರೇಟರ್ ನೀರು ಕುಡಿದಾಗ ಸ್ನಾಯುಗಳು ಸಂಕುಚಿತಗೊಳ್ಳುತ್ತವೆ. ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಜೀರ್ಣಾಂಗ ವ್ಯವಸ್ಥೆ ನಿಧಾನವಾಗಿ ಗ್ಯಾಸ್, ಹೊಟ್ಟೆ ಉಬ್ಬರ, ಮಲಬದ್ಧತೆಗೆ ಕಾರಣವಾಗುತ್ತದೆ. ರಕ್ತನಾಳಗಳು ಸಂಕುಚಿತಗೊಂಡು ರಕ್ತದ ಹರಿವು ನಿರ್ಬಂಧಿಸಬಹುದು. ಚಳಿಗಾಲದಲ್ಲಿ ಯಾವಾಗಲೂ ಬೆಚ್ಚಗಿನ ಅಥವಾ ಕೋಣೆಯ ಉಷ್ಣಾಂಶದ ನೀರು ಕುಡಿಯಿರಿ. ಬೆಳಗ್ಗೆ ಮೊದಲು 1 ಲೋಟ ಬಿಸಿ ನೀರು ಕುಡಿಯಿರಿ. 7ನೇ ಮತ್ತು ಅಂತಿಮ ವಿಷಯ, ಸಿಹಿ ತಿಂಡಿಗಳು ಮತ್ತು ಸಿಹಿ ತಿನಿಸುಗಳು. ನವೆಂಬರ್ನಲ್ಲಿ ಸಿಹಿಮಳೆ ಸುರಿಯುತ್ತದೆ. ಹಲ್ವಾ, ಪೇಡ, ಗುಲಾಬ್ ಜಾಮೂನ್. ಆದರೆ ನವೆಂಬರ್ನಲ್ಲಿ ದೇಹದ ಚಟುವಟಿಕೆ ಕಡಿಮೆಯಾದಾಗ ಸಿಹಿ ತಿಂಡಿಗಳು ನಮ್ಮ ದೊಡ್ಡ ಶತ್ರು. ಈ ಸಮಯದಲ್ಲಿ ಇನ್ಸುಲಿನ್ ಸಂವೇದನೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆಯಾಗುತ್ತದೆ. ಅಂದರೆ ದೇಹವು ಸಕ್ಕರೆಯನ್ನು ತ್ವರಿತವಾಗಿ ಒಡೆಯಲು ಸಾಧ್ಯವಿಲ್ಲ. ಫಲಿತಾಂಶ ಸಕ್ಕರೆ ಕೊಬ್ಬಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಹೊಟ್ಟೆ ಮತ್ತು ಯಕೃತ್ತಿನಲ್ಲಿ ಸಂಗ್ರಹವಾಗಿ ಕ್ರಮೇಣ ಮಧುಮೇಹ, ಬೊಜ್ಜು ಮತ್ತು ಕೊಬ್ಬಿನ ಯಕೃತ್ತಿಗೆ ಫ್ಯಾಟಿ ಲಿವರ್ ಕಾರಣವಾಗುತ್ತದೆ. ವೈದ್ಯರ ಮಾತು, ಚಳಿಗಾಲದ ಸಿಹಿ ತಿಂಡಿಗಳು ಪ್ರತಿದಿನ ಸ್ವಲ್ಪ ವಿಷವಲ್ಲ, ಬದಲಾಗಿ ಸ್ವಲ್ಪ ವಿಷವನ್ನು ಉಂಟುಮಾಡುತ್ತವೆ. ಪರ್ಯಾಯ ಸಿಹಿ ಇಷ್ಟವಾದರೆ ಬೆಲ್ಲ, ಎಳ್ಳು, ಖರ್ಜೂರ ಅಥವಾ ಜೇನುತುಪ್ಪ ಬಳಸಿ. ವೈದ್ಯರ ಪ್ರಕಾರ ಬೆಲ್ಲವು ಜಗ್ಗೇರಿ ಚಳಿಗಾಲದ ಅತ್ಯಂತ ಸುರಕ್ಷಿತ ಸಿಹಿ ಟಾನಿಕ್ ಆಗಿದೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ದೇಹವನ್ನು ಬೆಚ್ಚಗಿಡುತ್ತದೆ. ಹಾಗಾದರೆ ನವೆಂಬರ್ನಲ್ಲಿ ಏನು ತಿನ್ನಬೇಕು? ಚಳಿಗಾಲದ ಸೂಪರ್ ಆಹಾರಗಳು. ಹಾಗಾದರೆ ಸ್ನೇಹಿತರೆ, ನವೆಂಬರ್ ತಿಂಗಳಲ್ಲಿ ಈ ವಿಷಯಗಳನ್ನು ದೂರವಿಟ್ಟು ನಾವು ಏನು ತಿನ್ನಬೇಕು? ನಮಗೆ ಬೇಕಿರುವುದು ಭಯವಲ್ಲ, ಬುದ್ಧಿವಂತಿಕೆ. ಚಳಿಗಾಲದಲ್ಲಿ ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಉತ್ಸಾಹಭರಿತರಾಗಿಡಲು ವೈದ್ಯರು ಸೂಚಿಸುವ ಈ 4 ವಿಶೇಷ ವಸ್ತುಗಳನ್ನು ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸೇರಿಸಿ. 1. ವೈದ್ಯರ ಮೊದಲ ಸಲಹೆ: ಉಗುರು ಬೆಚ್ಚಗಿನ ನೀರು, ಲೂಕ್ ವಾರ್ಮ್ ವಾಟರ್. ಇದು ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತದೆ. ಚಳಿಗಾಲದಲ್ಲಿ ಬೆಳಗ್ಗೆ 1 ಲೋಟ ಉಗುರು ಬೆಚ್ಚಗಿನ ನೀರು ಅತ್ಯುತ್ತಮ ಔಷಧ. ಇದು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಇಡೀ ದಿನ ದೇಹವನ್ನು ಒಳಗಿನಿಂದ ಬೆಚ್ಚಗಿಡುತ್ತದೆ. ವೈದ್ಯರು ಹೇಳುತ್ತಾರೆ, ನವೆಂಬರ್ನಲ್ಲಿ ತಣ್ಣೀರು ವಿಷವಾದರೆ ಉಗುರು ಬೆಚ್ಚಗಿನ ನೀರು ಅಮೃತದಂತೆ. ನೀವು ಸ್ವಲ್ಪ ನಿಂಬೆಹಣ್ಣು ಅಥವಾ ಜೇನುತುಪ್ಪವನ್ನು ಸೇರಿಸಿದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಬೆಳಗಿನ ಟಾನಿಕ್ ಆಗುತ್ತದೆ. 2. ಎರಡನೇ ವರದಾನ: ಎಳ್ಳು, ಸೆಸೇಮ್, ಬೆಲ್ಲ, ಜಗ್ಗೇರಿ ಮತ್ತು ಕಡಲೆಕಾಯಿ, ಪೀನಟ್ಸ್. ಚಳಿಗಾಲದಲ್ಲಿ ಇವು ದೇಹಕ್ಕೆ ನಿಜವಾದ ವರದಾನ. ಬೆಲ್ಲವು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಯಕೃತ್ತನ್ನು ಶುದ್ಧಗೊಳಿಸುತ್ತದೆ. ನೀವು ಪ್ರತಿದಿನ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ 1 ಲಡ್ಡು ತಿಂದರೆ ಶೀತ ಮತ್ತು ಕೆಮ್ಮು ಹತ್ತಿರವೂ ಬರುವುದಿಲ್ಲ. ವೈದ್ಯರ ಪ್ರಕಾರ ನವೆಂಬರ್ನಿಂದ ಫೆಬ್ರವರಿಯವರೆಗೆ ಬೆಲ್ಲ ಸೇವಿಸಿ. ಇದನ್ನು ನಿಮ್ಮ ಆಹಾರದ ಭಾಗವಾಗಿ ಮಾಡಿಕೊಂಡರೆ ಅದು ಯಾವುದೇ ದುಬಾರಿ ಔಷಧಿಗಳಿಗಿಂತ ಉತ್ತಮವಾಗಿ ಕೆಲಸ ಮಾಡುತ್ತದೆ. 3ನೇ ಬೆಚ್ಚಗಿನ ರಹಸ್ಯ: ಸೂಪ್ ಅಥವಾ ಕಷಾಯ. ಚಳಿಗಾಲದಲ್ಲಿ ನಿಜವಾದ ಉಷ್ಣತೆಯನ್ನು ನೀಡುವುದು ಚಹಾ ಅಲ್ಲ, ಬದಲಾಗಿ ತರಕಾರಿ ಸೂಪ್, ಶುಂಠಿ, ತುಳಸಿ ಕಷಾಯ ಅಥವಾ ಅರಿಶಿನ ಹಾಲು, ಟರ್ಮೆರಿಕ್ ಮಿಲ್ಕ್. ಇವು ದೇಹದ ಆಂತರಿಕ ಉಷ್ಣತೆಯನ್ನು ಹೆಚ್ಚಿಸುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ. ನೆನಪಿಡಿ, 10 ಕಪ್ ಚಹಾಕ್ಕಿಂತ 1 ಕಪ್ ಕಷಾಯ ಉತ್ತಮ. ಸಂಜೆ 1 ಬಿಸಿ ಸೂಪ್ ಅಥವಾ ಗಿಡಮೂಲಿಕೆ ಪಾನೀಯವು ದೇಹದ ಶೀತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 4ನೇ ನೈಸರ್ಗಿಕ ಗುರಾಣಿ: ಹಸಿರು ತರಕಾರಿಗಳು ಮತ್ತು ಬೇಳೆಕಾಳುಗಳು. ನವೆಂಬರ್ನಲ್ಲಿ ದೇಹಕ್ಕೆ ಸಾಕಷ್ಟು ಜೀವಸತ್ವಗಳು, ವಿಟಮಿನ್ಸ್ ಮತ್ತು ಖನಿಜಗಳು, ಮಿನರಲ್ಸ್ ಬೇಕಾಗುತ್ತವೆ. ಪಾಲಕ್, ಮೆಂತ್ಯ, ಸಾಸಿವೆ, ಕ್ಯಾರೆಟ್, ಮೂಲಂಗಿ ಇಂತಹ ಕಾಲೋಚಿತ ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಿ. ದ್ವಿದಳ ಧಾನ್ಯಗಳು, ಪಲ್ಸಸ್ ಮತ್ತು ಮೊಳಕೆ ಒಡೆದ ಧಾನ್ಯಗಳು, ಸ್ಪ್ರೌಟ್ಸ್ ನಿಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತವೆ. 1 ಟಿಪ್: ನಿಮ್ಮ ಆಹಾರವು ಹೆಚ್ಚು ಕಲರ್ಫುಲ್, ಅಷ್ಟು ಉತ್ತಮ. ಸ್ನೇಹಿತರೆ, ತಣ್ಣೀರು ಮತ್ತು ಸಿಹಿ ತಿಂಡಿಗಳು ಚಳಿಗಾಲದ ಮೂಕ ಕೊಲೆಗಾರರು ಎಂದು ಈಗ ನಿಮಗೆ ತಿಳಿದಿದೆ. ಆದರೆ ಎಳ್ಳು, ಬೆಲ್ಲ ಮತ್ತು ಬೆಚ್ಚಗಿನ ನೀರು ನಮ್ಮ ಜೀವ ರಕ್ಷಕರು. ನಿಮ್ಮ ನವೆಂಬರ್ ತಿಂಗಳು ಆರೋಗ್ಯದಿಂದ, ಬೆಚ್ಚಗೆ ಮತ್ತು ಉತ್ಸಾಹದಿಂದ ಕೂಡಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.